ರಾಷ್ಟ್ರಮಟ್ಟದ ನಾಯಕರು, ಅದರಲ್ಲೂ OBC ನಾಯಕರು, ಅಹಿಂದ ನಾಯಕರು, ಇವೆಲ್ಲರೂ ಇವತ್ತು ಎಲ್ಲಿ ಹೋದ್ರೆಲ್ಲ ಮಾತಾಡುವಂಥವು ನಮ್ಮ ರಾಹುಲ್ ಗಾಂಧಿಯವರು ಇವ್ರನ್ನ ಬಿಟ್ಟು ಕೊಡ್ತಾರೆ. ಇದೊಂದು ರೀತಿಯಿಂದ ಬಸವರಾಜ ಬೊಮ್ಮಾಯಿ ಅವರು ಹಗಲುಗನಸು ಆಗ್ಬೋದೇನೋ, ಅವ್ರ ತಲೆಯಲ್ಲಿ ಏನದ ಒಂದೇನೋ ಚೆನ್ನಾಗಿ ನಿಲ್ಸ್ಕೊಂಡು ಹೊರಟಿದ್ದಾರೆ, ಸಹಜ ರಾಜಕೀಯದಲ್ಲಿ ಒಂದಿಷ್ಟು ಏನೋ ಹಳ್ಳ ಹೋಗೋದು ನೋಡೋಣಪ್ಪ ಅಂತೇಳಿ ಮಾಡ್ತಾ ಇರ್ಬೋದು. ಆದರೆ ಅಷ್ಟು ಸುಲಭವಾಗಿ ತಮ್ಮ ವಿಚಾರಗಳನ್ನು ಬಿಟ್ಟ ಮತ್ತೊಂದು CM ಅವ್ರು ಮೊನ್ನೆ ಆದರೂ ಸಹಿತ ಅವ್ರನ್ನ ಬಿಡೋದೇ ಇಲ್ಲಂದ್ರೆ ಅವ್ರು ತಮ್ಮ ಮೆಜಾರಿಟಿ ಮಾಡಿಕೊಂಡು ತಮ್ಮದೇ ಆದಂಥ CM ಮಾಡಿಕೊಂಡು ತಮ್ಮ ಜನ ತೊಗೊಂಡು ಹೊಡ್ಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ಮಾಡಲಿಲ್ಲ. ಅದನ್ನು ಒಂದು ವಿಶ್ವಾಸ ಉಳಿಸ್ಕೊಂಡಿದ್ದಾರೆ, ಪಕ್ಷದ ವಿಶ್ವಾಸ ಉಳಿಸ್ಕೊಂಡಿದ್ದಾರೆ, ರಾಹುಲ್ ಗಾಂಧಿ ವಿಶ್ವಾಸ ಉಳಿಸ್ಕೊಂಡಿದ್ದಾರೆ, ಸೋನಿಯಾ ಗಾಂಧಿ ಅವರು ವಿಶ್ವಾಸ ಉಳಿಸ್ಕೊಂಡಿದ್ದಾರೆ. ಇವತ್ತು BJP ನಿಧಾನಕ್ಕೆ ಅದರ ಅರ್ಥವ್ಯವಸ್ಥೆ ಮೇಲೆ ತೆಗೆದುಕೊಳ್ಳುವಂಥ ನಿರ್ಧಾರಗಳು, ಅಂತಾರಾಷ್ಟ್ರೀಯ ನಿರ್ಧಾರಗಳು, ಅದು ಈಗ ಮುಳುಗುತ್ತಿರುವ ಹಡಗೇನೋ ಅಂತ ಮನಸ್ತಾ ಇದೆ. BJP ಮುಳುಗುತ್ತಿರುವ ಹಡಗ ಮೇಲಾಗೆ ಸಿದ್ದರಾಮಯ್ಯರ ವಿಚಾರಧಾರೆಗೆ ಸ್ಪಷ್ಟ ಅಪೋಸಿಟ್ ಇದ್ದಂಥದ್ದು. ಅಲ್ಲಿ ಹೋಗ್ಲಿಕ್ಕಂತ ಸಾಧ್ಯ ಇಲ್ಲ. ಸ್ವಂತ ಪಕ್ಷ ಕಟ್ಟಬೇಕಾದ್ರೆ ಆರ್ಥಿಕ ಬಲ ಬೇಕು. ಆರ್ಥಿಕ ಬಲ ಎಲ್ಲಿದೆ? ರಾಜ್ಯ ಒಳ್ಳೊಂದೊಂದು ಪಕ್ಷ ಕಟ್ತಾರಪ್ಪ ಅಂದ್ರೆ ಅವ್ರಿಗೂ ಗೊತ್ತದ KJP ಆಗಲಿ ಮತ್ತೊಂದು ಆಗಲಿ ಮುಗಿದಲ್ಲಿ ಮಾಡಿದ್ದು ಏನಾಗಿದೆ ಅಂತೇಳಿ. ಕರ್ನಾಟಕ ಜನತಾ ಪಾರ್ಟಿ ಮಾಡಿ ಯಡಿಯೂರಪ್ಪನವ್ರು ಏನಾದರೂ ಅವ್ರಿಗೆ ಗೊತ್ತಿಲ್ವಾ? ಹೀಗಾಗಿ ಸುಮ್ಮನೆ ಏನೋ ಮಾತಾಡಿದ್ದಾರೆ ಬೊಮ್ಮಾಯಿ ಅವರು ಅಂತ ಕೆಲಸ. ಬಟ್ ಇದು ಆಗದ ಹೋಗೋದು ಕೆಲಸ ಅಂತ ಅನಿಸಿದ್ರು ಎಲ್ಲೋ ಮೂಲೆಯಲ್ಲೇ ಒಂದಿಷ್ಟು ಸಂಶಯದ ಮಾತುಗಳನ್ನು ಹಾಕೋದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ಯಾರಿಗೆ ವಿಶೇಷವಾಗಿ ಸಿದ್ದರಾಮಯ್ಯನವ್ರು, ಆದರೆ ಸಿದ್ದರಾಮಯ್ಯವ್ರ ಮನಸ್ಸು ಇವತ್ತು ಅವ್ರನ್ನ ಗಮನಿಸಿದ್ರೆ, ಅವ್ರ ವಯಸ್ಸು ಅನುಭವ ನೋಡಿದ್ರೆ ಅವರಲ್ಲಿ ಆ ರೀತಿ ಅಂದರೆ ಪಕ್ಷ ಕಟ್ಟೋದು ಮತ್ತದಿಲ್ಲ, ಇದ್ದರೂ ಸಹಿತ ಅಷ್ಟು ಸುಲಭ ಸಾಧ್ಯ ಇಲ್ಲ. ಈಗ ಇರೋದು ಏನಪ್ಪ ಮತ್ತು ಈಗಾಗಲೇ ಪ್ರಾದೇಶಿಕ ಪಕ್ಷಗಳೆಲ್ಲ ಒಂದೊಂದಾಗಿ ಕೈ ಬಿಡ್ಕೊಂಡು ಹೊರಟಿದ್ದಾವ. ಮತ್ತು ಇವತ್ತು ಎರಡೇ ಪಕ್ಷಗಳು ಅಂತ ಮಟ್ಟಕ್ಕೆ ಬರ್ಲಿಕ್ಕತ್ತದ. ಪ್ರಾದೇಶಿಕ ಪಕ್ಷ ಎಲ್ಲ ಒಳಗೆ ತೆಗಿತಾ ಇದ್ದಾರೆ. ಒಂದು ಕಡೆ BJP ಒಳಗೆ ತೆಗಿತಾ ಇದ್ದಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಸಂಸದೆ ತಗೊಳಗೆ ಮರೆತು ಮಾಡ್ಕೊಳಗಿದ್ದಾರೆ. ಹೀಗಾಗಿ ಪ್ರಾದೇಶಿಕ ಪಕ್ಷ ಅಥವಾ ರಾಷ್ಟ್ರಮಟ್ಟದ ಪಕ್ಷ ಕಟ್ಟುವ ಶಕ್ತಿ ಖಚಿತವಾಗಿಯೂ ಸಿದ್ದರಾಮಯ್ಯರಲ್ಲಿಲ್ಲ. ಮತ್ತು ಕಾಂಗ್ರೆಸ್ ಅವ್ರಿಗೇನೆಲ್ಲ ಕೊಟ್ಟದಲ್ಲ, ಇನ್ನೇನು ಬೇಕಾಗಿದೆ ಅವ್ರಿಗೆ, ಇನ್ನು ಬೇಕಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುವಂಥದ್ದು ಆಡಳಿತ ಬರ್ತದೆ.